ಹಾಯ್ ಫ್ರೆಂಡ್ಸ್, ಇವತ್ತೇನು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಯೋಚನೆ ಮಾಡ್ತಿರ್ಬೋದು ಎಲ್ಲರೂ ಅಲ್ವಾ. ಸೊ ಇವಾಗಿನ ಜನ್ರೇಷನಲ್ಲಿ, ಇವಾಗಿನ ಒಂದು ಕಾಲದಲ್ಲಿ ನಾವು ನಮ್ಮ ಇಮ್ಯುನಿಟಿ ಪವರನ್ನು ಹೇಗೆ ಬೂಸ್ಟ್ ಮಾಡ್ಕೋಬೋದು. ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡಲಿಕ್ಕೆ ಸಾಕಷ್ಟು ವಿಧಾನಗಳಿವೆ. ಅದರಲ್ಲಿ ಒಂದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ನಾನಲ್ಲ, ನಮ್ಮ ಡಾಕ್ಟ್ರ್ ಇವತ್ತು ಮಾತಾಡ್ತಾರೆ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತಾ ಈ ದಿನದ ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ. ಈ ದಿನ ನಾನು ಒಂದು ಬಹುಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಏನಂದರೆ, ಯಾರಿಗೆ ತಾನೇ ಆರೋಗ್ಯವಾಗಿರಬೇಕು ಅಂತ ಆಸೆ ಇರೋದಿಲ್ಲ, ಯಾರಿಗೆ ತಾನೇ ತಮ್ಮ ಮಕ್ಕಳನ್ನು ಆರೋಗ್ಯವಾಗಿಡಬೇಕು ಅಂತ ಆಸೆ ಇರಲ್ಲ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನು ಆರೋಗ್ಯವಾಗಿಡಬೇಕು, ಅವ್ರದ್ದು ಇಮ್ಯುನಿಟಿ ಪವರ್ನ, ರೋಗನಿರೋಧಕ ಶಕ್ತಿನ ಹೆಚ್ಚು ಮಾಡಬೇಕು, ಅಥವಾ ನಿಮ್ಮ ಇಮ್ಯುನಿಟಿ ಪವರ್ ಅಥವಾ ರೋಗನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು ಅಂತ ಆದರೆ, ಈಗ ಮುಂದೆ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದನ್ನು ನೀವು ಕರೆಕ್ಟಾಗಿ ಪಾಲಿಸ್ತೇ ಆಯಿತು ಅಂದರೆ ಖಂಡಿತವಾಗಲೂ ನಿಮ್ಮ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ನಿಮ್ಮ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತದೆ, ಮತ್ತು ನಿಮ್ಮ ಮಕ್ಕಳದ್ದು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಏನು ಮಾಡೋದು? ಆಯುರ್ವೇದದಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಅಭ್ಯಂಗಂ ಆಚರೇತ್ ನಿತ್ಯಂ. ಅಂದರೆ ಅಭ್ಯಂಗವನ್ನು ಸದಾ ದಿನನಿತ್ಯ ಮಾಡ್ತಾ ಬಂದರೆ, ಅಭ್ಯಂಗ ಅಂತ ಹೇಳಿದರೆ ನಾವು ಒಂದು ಸ್ವಲ್ಪ ಶಾರ್ಟಾಗಿ ತಿಳ್ಕೊಳ್ಳೋಣ. ಸರ್ವಾಂಗ ಅಭ್ಯಂಗ ಅಂತ ಹೇಳ್ತೀವಿ. ಅಂದರೆ ಅಭ್ಯಂಗಮಾಚರೇತ್ ನಿತ್ಯಂ ಅಂತ ಹೇಳಿದರೆ ದಿನನಿತ್ಯನೂ ಎಲ್ಲರೂ ಕೂಡ ಅಭ್ಯಂಗವನ್ನು ಪಾಲಿಸಲೇಬೇಕು ಅಂತ ಆಯುರ್ವೇದ ಹೇಳುತ್ತೆ. ಯಾಕೆ? ಅದನ್ನ ಮಾಡೋದ್ರಿಂದ ಖಂಡಿತವಾಗಲೂ ಒಬ್ಬರ ರೋಗನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತದೆ, ಒಬ್ಬರ ದೈಹಿಕ ಮಾನಸಿಕ ಶಕ್ತಿ ಇಂಪ್ರೂವ್ ಆಗುತ್ತೆ, ಆ ಮೂಲಕ ರೋಗನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಅಭ್ಯಂಗವನ್ನು ದಿನನಿತ್ಯ ಮಾಡ್ತಾ ಬಂತು ಅಂದರೆ ಏನು ಮಾಡೋದು? ಅಭ್ಯಂಗ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಮಾಡೋದಾದರೆ, ಈಸಿಯಾಗಿ ನಾವು ದಿನನಿತ್ಯ ಫಾಲೋ ಮಾಡ್ಬೋದಂತ ಆದರೆ ಎಣ್ಣೆ ಸ್ನಾನ ಅಂತ ಗೊತ್ತಿದೆ ಎಲ್ಲರಿಗೂ. ಪ್ರತಿನಿತ್ಯ ನೀವು ಎಣ್ಣೆ ಸ್ನಾನ ಮಾಡ್ತಾ ಬಂದ್ರಿ ಅಂದರೆ, ನಿಮ್ಮ ಮಕ್ಕಳಿಗೂ ಎಣ್ಣೆ ಸ್ನಾನ ಮಾಡಿಸ್ತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಸ್ಪೆಷಲ್ಲಾಗಿ ಇಮ್ಯುನಿಟಿ ಪವರ್ ತುಂಬ ವೃದ್ಧಿ ಆಗ್ತದೆ. ಹೆಂಗೆ ಮಾಡೋದು? ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಎಣ್ಣೆ ತೊಗೊಳ್ಳೋದು. ಆದರೆ ಆಯುರ್ವೇದದಲ್ಲಿ ವಿಶೇಷವಾಗಿ ತಿಲತೈಲಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಂದರೆ ಎಳ್ಳೆಣ್ಣೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಳ್ಳೆಣ್ಣೆ ಒಳ್ಳೆಯದು ಅಂಥೇಳಿ. ನಿಮ್ಗೆ ಎಳ್ಳೆಣ್ಣೆ ಸಿಗಲಿಲ್ವಾ, ಪರವಾಗಿಲ್ಲ, ಬೇರೆ ಎಣ್ಣೆ ಯಾವುದಾದ್ರೂ ತೊಗೊಳ್ಬೋದು. ಔಡ್ಲೆಣ್ಣೆ ತೊಗೊಳ್ಬೋದು, ಸಾಸಿವೆ ಎಣ್ಣೆ ತೊಗೊಳ್ಬೋದು, ಇಲ್ಲ ಸಿಂಪಲಾಗಿ ಸಿಗುವಂಥ ಕೋಕೋನಟ್ ಆಯಿಲ್ ಅದನ್ನು ಕೂಡ ತೊಗೊಂಡು ನೀವು ಒಂಚೂರು ಬಿಸಿ ಮಾಡಿ ಮೈಗೆಲ್ಲ ಹಚ್ಕೊಂಡು ಒಂದು 5-10 ನಿಮಿಷ ಬಿಟ್ಟು ಬಿಸಿ ನೀರಿಂದ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ಖಂಡಿತವಾಗ್ಲೂ ರೋಗನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತದೆ. ನೀವು ಇದನ್ನ ಒಂದು 3 ತಿಂಗಳು ಪಾಲನೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ, ನಿಮ್ಮ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆ, ನಿಮ್ಮ ಮಕ್ಕಳಲ್ಲಾಗುವಂಥ ಬದಲಾವಣೆ. ಮಕ್ಕಳಿಗೆ ಯಾರಿಗಾದ್ರೂ ಗಡಿ ಕೆಮ್ಮು, ಶೀತ, ಇನ್ಫೆಕ್ಷನ್ಸ್ ಆಗ್ತಾಯಿತ್ತು, ಅವರು ಪದೇ ಆರೋಗ್ಯ ತಪ್ತಾಯಿದ್ರು ಅಂದರೆ ಖಂಡಿತವಾಗ್ಲೂ ಅವರಿಗೆ ಇದನ್ನು ಅಭ್ಯಂಗ ಸ್ನಾನ ಮಾಡಿಸಿ ಒಂದು 3 ತಿಂಗಳು ಫಾಲೋ ಮಾಡ್ತಾ ಬನ್ನಿ. ಆವಾಗ ನೀವು ಅವ್ರದ್ದು ಆರೋಗ್ಯನ ಇಂಪ್ರೂವ್ ಆಗಿರೋದನ್ನ ನೀವೇ ನೋಡ್ಬೋದು. ವಿಶೇಷವಾಗಿ ಹೇಳಿರುವಂಥ ಅಭ್ಯಂಗವನ್ನು ಮಾಡಬೇಕು ಅನ್ನೋದನ್ನ ಮುಗಿಸ್ಲಿಕ್ಕೆ